ರೈತರು ಕರ್ನಾಟಕ ಗ್ರಾಮೀಣ ಬ್ಯಾಂಕ್ನಲ್ಲಿ ಪಡೆದಿರುವ ಅಸಲಿಗೆ ಬಡ್ಡಿ, ಚಕ್ರಬಡ್ಡಿ, ಸುಸ್ತಿ ಬಡ್ಡಿ ಸೇರಿಸಿ ಸಾಲದ ಮೊತ್ತಕ್ಕಿಂತ 4 ಪಟ್ಟು ಹೆಚ್ಚು ಹಣವನ್ನು ಪಾವತಿಸುವಂತೆ ನೋಟಿಸ್ಗಳನ್ನು ನೀಡುತ್ತಿದ್ದಾರೆಂದು ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದ ತಾಲೂಕು ಕಚೇರಿ ಮುಂದೆ ಹಾಗೂ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ನ ಮುಂದೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನಾ ವತಿಯಿಂದ ಪ್ರತಿಭಟನೆ ನಡೆಸಿದೆ. ಈ ಸಂದರ್ಭದಲ್ಲಿ ಮಾತನಾಡಿದ ರಾಜ್ಯಾಧ್ಯಕ್ಷ ಮಾಧವ ರೆಡ್ಡಿ, ಬ್ಯಾಂಕಿನವರು ಕಾನೂನು ಬಾಹಿರವಾಗಿ ರೈತರಿಗೆ ನೋಟಿಸ್ಗಳನ್ನು ನೀಡುವುದರ ವಿರುದ್ಧ ಕಳೆದ 2 ವರ್ಷಗಳಿಂದ ಕರ್ನಾಟಕ ರಾಜ್ಯ ರೈತ ಸಂಘ ರೈತರ ಪರವಾಗಿ ಹೋರಾಟ ಮಾಡುತ್ತಾ ಬಂದಿರುತ್ತದೆ. ಇಲ್ಲಿಯವರೆಗೆ ನಡೆದ ಅನಿರ್ದಿಷ್ಟ ಅವಧಿ ಧರಣಿ ಸತ್ಯಾಗ್ರಹ, ಬೈಕ್ ರ್ಯಾಲಿ ಸೇರಿದಂತೆ ಹಲವಾರು ಹೋರಾಟಗಳ ಜೊತೆ ಮಾರ್ಚ್ 6ರಿಂದ ಮಾರ್ಚ್ 29ರವರೆಗೆ ಸತತವಾಗಿ 23 ದಿನಗಳ ಕಾಲ ರಾಜ್ಯಾದ್ಯಂತ ಸಾಲ ವಸೂಲಾತಿ ಪದ್ಧತಿ ವಿರೋಧಿಸಿ ರೈತ ಚೈತನ್ಯ ಜಾಥಾವನ್ನು ಹಮ್ಮಿಕೊಂಡಿರುವುದರ ಮೂಲಕ ಇಡೀ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರ ಗಮನ ಸೆಳೆಯುವಂತಹ ಕೆಲಸ ಮಾಡುತ್ತೇವೆ. ಕೆಲವು ಬ್ಯಾಂಕುಗಳು ಹಾಗೂ ಕೆಲ ಉದ್ಯಮಿಗಳ ಸಾಲ ಸಂಪೂರ್ಣವಾಗಿ ಮನ್ನಾ ಸಹ ಮಾಡಲಾಗಿದೆ. ಆದರೆ ನಾವು ಸಾಲ ಮನ್ನಾ ಮಾಡಲು ಕೇಳುತ್ತಿಲ್ಲ. ಅಸಲು ಹಣದಲ್ಲಿಯೇ 50% ಕಟ್ಟುತ್ತೇವೆಂದು ಸರ್ಕಾರವನ್ನು ಮನವಿ ಮಾಡುತ್ತಿದ್ದೇವೆ. ಕೂಡಲೇ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಇತ್ತ ಗಮನ ಹರಿಸಬೇಕು. ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದ್ದಾರೆ. ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಸಾಲ ವಸೂಲಾತಿ ನೀತಿಯನ್ನು ವಿರೋಧಿಸಿ ಇವತ್ತು ಹೋರಾಟ ಮಾಡ್ತಾ ಇದ್ದೀವಿ. ಯಾಕೆ ವಿರೋಧಿಸ್ತಾ ಇದ್ದೀವಿ ಅಂದರೆ, ಎಲ್ಲ ರಾಷ್ಟ್ರೀಕೃತ ಬ್ಯಾಂಕುಗಳು ಅಸಲಿನಲ್ಲಿ 10% ತಗೊಂಡು ಇವತ್ತು ಸೆಟಲ್ಮೆಂಟ್ ಆಗಿದೆ. ಇದೇ ಕರ್ನಾಟಕ ಗ್ರಾಮೀಣ ಬ್ಯಾಂಕು 10,000 ಸಾಲ ತಗೊಂಡು ಲಕ್ಷ ಬಡ್ಡಿಯನ್ನು ಹಾಕಿದ್ದಾರೆ. ಅದಕ್ಕೋಸ್ಕರ ಈ ಹೋರಾಟ ಪ್ರಾರಂಭ ಮಾಡಿದ್ದೀವಿ. ಈಗಾಗಲೇ 30,000 ಅರ್ಜಿಗಳನ್ನು ಹಾಕಿದ್ದೀವಿ. ನಾವು ಸಾಲ ಕಟ್ಟುವಂಥ ಸಂಪೂರ್ಣ ಸಾಲ ಮನ್ನಾ ಕೇಳ್ತಾ ಇಲ್ಲ, ಅಸಲಿನಲ್ಲೇ 50% ಕಟ್ಟುವಂಥ ನಾವು ಬೇಡಿಕೆಯನ್ನು ಇಟ್ಟಿದ್ದೀವಿ. ಆ ಬೇಡಿಕೆ ಈಡೇರಿಸಲು 2 ವರ್ಷದಿಂದ ಮತ್ತು ಈ ರಾಜ್ಯದ ಮುಖ್ಯಮಂತ್ರಿಗೂ ಮತ್ತು ಈ ಕೇಂದ್ರ ಸರ್ಕಾರದ ನರೇಂದ್ರ ಮೋದಿ ಸರ್ಕಾರ ಕೂಡ ಮನವಿಯನ್ನು ಸಲ್ಲಿಸಿದ್ದೀವಿ. ಆದರೂ ಕೂಡ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಂದು ಸಭೆಯನ್ನು ಕರೆದರು 4 ತಿಂಗಳ ಹಿಂದುಗಡೆ. ಅವತ್ತು ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಅಧ್ಯಕ್ಷ ಬರಲಿಲ್ಲ, ಗೈರಾಜರಾದರು. 2ನೇ ಸಭೆ ಆಗೇ ಇಲ್ಲ. ಆದರೆ ಇವತ್ತು ವಸೂಲಾತಿಗೆ ಕೋರ್ಟ್ಗೆ ಡಿಆರ್ಟ್ ಕೋರ್ಟ್ಗೆ ಹಾಕೋದು ಮಾನದಂಡವನ್ನು ಉಪಯೋಗಿಸ್ತಾ ಇದ್ದಾರೆ. ಅದಕ್ಕೋಸ್ಕರ ಈ ರಾಜ್ಯದಿಂದ ಆಯ್ಕೆಯಾಗಿರ್ತಕ್ಕಂಥ ಹಣಕಾಸು ಮಂತ್ರಿ ನಿನ್ನೆ ಏನು ಕೇಂದ್ರದಲ್ಲಿರ್ತಕ್ಕಂಥ ಬಡ್ಜೆಟ್ ಮಂಡನೆ ಮಾಡಿರ್ತಕ್ಕಂಥ ನಿರ್ಮಲಾ ಸೀತಾರಾಮನ್ ಅವರು ರೈತರಿಗೆ ನೋಟಿಸ್ ಕೊಡ್ರಿ, ಸಾಲ ವಸೂಲಾತಿ ಮಾಡ್ರಿ ಅಂತೇಳಿ ಬ್ಯಾಂಕ್ನವ್ರು ಹೇಳ್ತಾ ಇದ್ದಾರೆ. ಅದಕ್ಕಾಗಿ ನಾವು ನೋಟಿಸನ್ನು ಕೊಡ್ತು ಅಂತ ಹೇಳ್ತಾ ಇದ್ದಾರೆ. 2 ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ನೀವು ರೈತರದ ಹಗುರವಾಗಿ ಮಾತಾಡಿದರೆ ಯಾವುದೇ ಕಾರಣಕ್ಕೆ ಸುಮ್ಮನೆ ಇರೋದಿಲ್ಲ. ಇವತ್ತು ರಾಮನ ಪೂಜೆ ಮಾಡಿದರೆ ರೈತರು ಪರಿಹಾರ ಆಗೋದಿಲ್ಲ. ರೈತರದು ಇವತ್ತು ಸಮಸ್ಯೆ ಏನಿದೆ ಅದರ ಬಗ್ಗೆ ಕರ್ನಾಟಕದಲ್ಲಿ ಅತಿವೃಷ್ಟಿ ಅನಾವೃಷ್ಟಿ ರೈತರು ತುಂಬ ಸಾಲಗಾರರಿದ್ವಿ. ಅದರ ಬಗ್ಗೆ ನಿನ್ನೆ ಒಂದು ಬಡ್ಜೆಟ್ನಲ್ಲಿ ಕೂಡ ಒಂದು ಅಲ್ಪ ಕೂಡ ಮಾತಾಡಿಲ್ಲ. ಅದಕ್ಕೋಸ್ಕರ ಕೇಂದ್ರದಲ್ಲಿರ್ತಕ್ಕಂಥ ಹಣಕಾಸು ಮಂತ್ರಿಗೆ ಇದರ ಬಗ್ಗೆ ಖಂಡಿಸ್ತಾ ಇದ್ವಿ. ರೈತರ ಬಗ್ಗೆ ಹಗುರವಾಗಿ ಮಾತಾಡ್ತಾ ಇದ್ರೆ, ಕಾರ್ಪೊರೇಟ್ ಕಂಪನಿಗೆ ಬಳ್ಳಾರಿಯಲ್ಲಿ ಒಂದು ಕಾರ್ಖಾನೆ ಇದೆ, 58,171 ಕೋಟಿ ಇವತ್ತು ಇದೇ ನಿರ್ಮಲಾ ಸೀತಾರಾಮನ್ ಅವರು ಸಾಲ ಮನ್ನಾ ಮಾಡಿದ್ದಾರೆ. ಕರ್ನಾಟಕ ಗ್ರಾಮೀಣ ಬ್ಯಾಂಕ್ನಲ್ಲಿ ಇಡೀ ರಾಜ್ಯದಲ್ಲಿ ಕೇವಲ 26,000 ಕೋಟಿ ಸಾಲ ಕೊಟ್ಟಿದ್ದೀರಿ. ಅದನ್ನು ಮನ್ನಾ ಮಾಡೋಕ್ಕೆ ಯೋಗ್ಯತೆ ಇಲ್ಲ. ನೀವು ಏನೋ ರಾಮನ ಫೋಟೋ ಇಟ್ಟು ಪೂಜೆ ಮಾಡಿದರೆ ಈ ದೇಶ ಅಭಿವೃದ್ಧಿ ಆಗೋದಿಲ್ಲ ಸ್ವಾಮಿ. ಎಲ್ಲ ರಾಮನ ಭಕ್ತರಿದ್ದೀವಿ. ಆದರೆ ರೈತರ ಬಗ್ಗೆ ಸಾಲ ಮನ್ನಾ ಆದರೆ ನಾವು ಸಾಲ ಮನ್ನಾ ಕೇಳ್ತಾ ಇಲ್ಲ, ಅಸಲಿನಲ್ಲಿ 50% ಕೇಳ್ತಾ ಇದ್ವಿ. ಅದು ನಿರ್ಣಯ ಆಗಬೇಕು. ನಿರ್ಣಯ ಆಗೋವರೆಗೂ ಈ ರೈತ ಸಂಕಲ್ಪ ಯಾತ್ರೆ ನೀವು ಹೋರಾಟ ಮಾಡುತ್ತೆ. ಮಾರ್ಚ್ 28ನೇ ತಾರೀಕು ಬಳ್ಳಾರಿಯಲ್ಲಿ ಕೇಂದ್ರ ಕಚೇರಿ ಇದೆ. ಬೃಹತ್ ಏನು ಈಗಾಗಲೇ ಮೊನ್ನೆ 29ನೇ ತಾರೀಕು ಒಂದು ಹೇಳಿಕೆಯನ್ನು ಕೊಟ್ಟಿದ್ದೀವಿ. ನೀವು ಮಾರ್ಚ್ 28ರೊಳಗೆ ಇದನ್ನು ಇತ್ಯರ್ಥ ಆಗಲಿದ್ರೆ ಗ್ರಾಮೀಣ ಬ್ಯಾಂಕು ರೈತರಿಗೆ ಏನಾದರೂ ಅನಾಹುತ ಆದರೆ ಗ್ರಾಮೀಣ ಬ್ಯಾಂಕ್ಗೆ ಜವಾಬ್ದಾರಿ ಆಗುತ್ತೆ. ನಮ್ಮನ್ನು ಆಳುವಂಥ ರಾಜ್ಯ ಸರ್ಕಾರವು ಮತ್ತು ಕೇಂದ್ರ ಸರ್ಕಾರ ಹೊಣೆ ಆಗುತ್ತೆ ಅಂತ ಹೇಳೋಕ್ಕೆ ಇಚ್ಛಪಡ್ತೀನಿ.